ಇಲ್ಲ ಐತೆ ಈ ಕನ್ಯಾನಾಥ ಮನಸ್ಸಿಗೆ ಬಂದೈತಿ. ಈಗ ನಿಮ್ಮ ಮಂತ್ಯಾನ ಮನಸ್ಸು ಐತಿ. ಪೂಜಾ ಎಂಬ ಕನ್ಯಾಮಣಿಯನ್ನು ಸುಪುತ್ರನಾದ ಚಿರಂಜೀವಿ ಪ್ರಶಾಂತನಿಗೆ ನೋಡಿ ನಮ್ಮ ಮನೆ ಹೊತ್ತಿಗೆ ಹೊರಗೆ ಬಂದ ನಾನು ನೋಡ್ರಿ ಇದ ಒಂದು ಸ್ವಲ್ಪ ನಗರ್ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ರೀ. ನಾವು ಆರಾಮದೀವಿ ರೀ. ಬರ್ರಿ ಇವತ್ತಿನ ಲಾಗ್ನ ಈಗ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಏನಾಗುತ್ತಪ್ಪ ಅಂದರೆ ಎಲ್ಲ ಬೀಗರೆಲ್ಲ ಬಂದರು, ಹೆಣ್ಣಿನ ಕಡೆದವರು ಬಂದರು. ಈಗ ಕಾರ್ಯಕ್ರಮನ ಚಾಲು ಮಾಡಾಕತ್ತೀವಿ. ಒಳಗಡೆ ಇನ್ನೇನು ಸ್ಟಾರ್ಟ್ ಆಗತ್ತೆ ರೀ. ಏನಪ್ಪ ಅಂದರೆ ನಿನ್ನೆ ಮೊನ್ನೆ ಮೊನ್ನೆ 3 ದಿನದಿಂದ ನಾನು ಈ ಲಾಗ್ ಹಾಕೀನಿ. ಅದರಲ್ಲಿ ನಿನ್ನೆ ಲಾಗಿಗೆ ಆಲ್ಮೋಸ್ಟ್ ಮೊನ್ನೆ ಲಾಗಿಗೆ ಕಮೆಂಟ್ ಮಾಡಿರಿ ಒಂದಷ್ಟು ಜನ. ಆ ಎಲ್ಲ ಕಮೆಂಟ್ಗಳಿಗೆ ಸ್ವಲ್ಪ ರಿಪ್ಲೈ ಕೊಡೋಣ ಅಂತ ಲಾಗ್ ಒಳಗೆ. ಒಬ್ಬರು ಅಪ್ಡೇಟ್ ಆಗಿಲ್ಲ ಜನ ಇನ್ನೂ ನಿಮ್ಮ ಕಡೆ ಅಂತ ಹೇಳಿರಿ. ಅಪ್ಡೇಟ್ ಅನ್ನೋಕ್ಕೆ ಏನೈತ್ರಿ, ಎಲ್ಲರೂ ಹಾಗೆ ಅಪ್ಡೇಟ್ ಮೀನ್ಸ್ ನೀವು ಯಾವ ಅರ್ಥದಾಗ ಹೇಳ್ತಾರಂತ ಗೊತ್ತಾಗತ್ತಿಲ್ಲ. ಹಳ್ಳಿಯಾಗಿ ಇರೋಕೆ ಬಿಟ್ಬಿಡಿ. ಹಳ್ಳಿ ಜನ ಮುಗ್ಧತೆ ಅವರಲ್ಲಿ ಹಾಗೆ ಉಳಿಲಿ, ಅದು ನೋಡೋಕೆ ಖುಷಿ ಆಕೈತಿ. ಈಗ ಎಷ್ಟೋ ಜನರಲ್ಲಿ ಅದು ಕಾಣಕತ್ತಿಲ್ಲ. ಯಾಕಂದ್ರೆ ನಾವು ಹಳ್ಳಿಯಾಗೆ ಇದ್ಕೊಂಡು ನಾವು ನೋಡ್ತೀವಲ್ರಿ, ಎಷ್ಟೋ ಊರುಗಳು ಅಲ್ಲೇ ಹಳ್ಳಿ ಎಲ್ಲ ಚೇಂಜ್ ಆಗಿಬಿಟ್ಟವು. ಆದರೆ ಈ ಹಳ್ಳಿ ನೋಡಿದ್ರೆ ನಂಗೆ ಪರ್ಸ್ನಲಿ ಭಾಳ ಖುಷಿ ಆಕೈತಿ. ಇವ್ರ ಊರು ನೋಡಿದ್ರೆ, ನಮ್ಮ ಅಕ್ಕರ ಊರು ನೋಡಿದ್ರೆ ಜನ ಭಾಳ ಒಗ್ಗಟ್ಟೈತಿ, ಭಾಳ ಚಂದವ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ಇಷ್ಟ ತಿಳ್ಕೊಂಬಿಡ್ರಿ ನೀವು. ಒಬ್ಬೊಬ್ಬರು ಈ ಸಿಟಿ ಒಳಗೆಲ್ಲ ಎಷ್ಟು ಇನ್ವೈಟ್ ಮಾಡಿದ್ರು ಬೆರಳೆಣಿಕೆಯಷ್ಟು ಜನ ಸೇರಬೇಕು. ಆಮೇಲೆ ಅದ್ರದ್ದು ಏನೋ ಅಂತಾರಲ್ರಿ, ಬೇಡ ಒಬ್ರಿಗೂ ಬಗ್ಗೆ ನಾನು ಏನೋ ತಪ್ಪಾಗಿ ಮಾತಾಡಕತ್ತಿಲ್ಲ, ಜಸ್ಟ್ ಹೇಳಕತ್ತೀನಿ. ನೀವು ಹಾಕಿರೋಂಥ ಕಮೆಂಟಿಗೆ ಎಷ್ಟೋ ಜನಗಳಿಗೆ ಎಷ್ಟೋ ಸಾರಿ ಕರೆದ್ರೂ ಸಂಬಂಧದಲ್ಲಿ ಬೆಲೆ ಕೊಡೋದಿಲ್ಲ, ಬರೋದಿಲ್ಲ. ಹತ್ತಿದವರಾದರೂ ಕೂಡ ಬೇಗ. ಆದರೆ ಹಳ್ಳಿಯಲ್ಲಿ ಹಾಗಲ್ಲ. ಒಂದು ಸಾರಿ ಹೋಗಿ ಎಲ್ರಿಗೂ ಹೇಳಿ ಬಂದರೆ ಸಾಕು, ಅಷ್ಟು ಜನ ಸೇರ್ಯಾರ. ನೋಡ್ತಿರ್ಬೋದು ನೀವು, ಒಳ್ಳೆ ಮದುವೆ ಮಾಡಾಕತ್ತಾರ ಬಿಡಪ್ಪ ಮನೆಯೊಳಗೆ ಅನ್ನಂಗಾಗೈತಿ. ಅಷ್ಟು ಜನರು ಸೇರ್ಯಾರ ಅಂದ್ರೆ ಇಲ್ಲಿ ಪ್ರೀತಿ ವಿಶ್ವಾಸಕ್ಕೆ ಭಾಳ ಹಳ್ಳಿ ಜನರಲ್ಲಿ ಇದು ಸಿಗ್ತೈತಿ ಇನ್ನೂ ನೋಡೋಕೆ. ಒಬ್ಬರು ಮನೆಯೊಳಗೆ ಒಂದು ಏನೋ ಫಂಕ್ಷನ್ ಅಂದ್ರೆ ತಮ್ಮ ಮನೆ ಫಂಕ್ಷನ್ ಅನ್ನೋ ರೀತಿ ನಿಂತ್ಕೊಂಡು ಮಾಡ್ತಾರೆ. ಆ ಒಗ್ಗಟ್ಟು ಇರುತ್ತಲ್ರಿ, ಅಲ್ಲಿ ಖುಷಿ ಪಡಬೇಕು. ಅದು ಬಿಟ್ಟು ಅಪರೂಪ ಈ ಥರ ಎಲ್ಲ ವಿಡಿಯೋಸ್ ಸಿಗೋದು, ಹಳ್ಳಿ ಲಾಗ್ಸ್ ಎಲ್ಲ ಸಿಗೋದು, ಅದು ಫಂಕ್ಷನ್ ಸಂಪ್ರದಾಯ ಆಚಾರ ಅವೆಲ್ಲ ನೋಡಿದವರು ಆಲ್ಮೋಸ್ಟ್ ಎಲ್ಲರೂ ಖುಷಿ ಪಟ್ಟಿರು. ಒಂದಷ್ಟು ಜನ ಇರ್ತಾರೆ, ಎಲ್ಲರೂ ಒಂದೇ ರೀತಿಯಿಂದ ನೋಡೋರು ಜನ ಇರಲ್ಲ. ಅಪ್ಡೇಟ್ ಆಗಿಲ್ಲ, ಹಳೇನೋ ಬಾಗಿಲು ತೋರಣ ಅದ ಐತಿ, ಈಗ ಇಂಥವೆಲ್ಲ ಬಂದವು. ಆಮೇಲೆ ಅಡುಗೆದು ಹೇಳಿರಿ ಪರ್ಟಿಕ್ಯುಲರ್. ಅಡುಗೆ ಈಗೆಲ್ಲ ಕೇಟ್ರಿಂಗ್ ಮಾಡ್ಸಾಕತ್ತಾರ, ನೀವು ಯಾಕೆ ಅಷ್ಟು ಕಷ್ಟಪಡೋದು, ಟೈಮ್ ವೇಸ್ಟ್ ಹಾಗೆ ಹಿಂಗೆ ಅಂತೇಳಿ. ಅಲ್ಲಿ ಬಾಂಧವ್ಯ ನೋಡ್ಬೇಕಾಕೈತ್ರಿ. ಅಷ್ಟು ಜನ ಒಗ್ಗಟ್ಟಿಂದ ಅಷ್ಟು ಚಂದದಿಂದ ಕೂತ್ಕೊಂಡು ಓಣೆನವರು, ಸಂಬಂಧನೇ ಇಲ್ಲದೆ ಇರೋರು ಕೂಡ ಊರಿನ ಜನ ಎಲ್ಲರೂ ಸೇರಿ ಅಡುಗೆ ಮಾಡೋದು, ಅದು ಎಷ್ಟು ಖುಷಿ ಆಕೈತಿ. ನೋಡ್ತಿರ್ಬೋದು ನೋಡಿರಿ, ಈ ಪ್ರೀತಿಗೆ ಏನು ಬೆಲೆ ಕಟ್ಟಾಗತ್ತೆ ಹೇಳ್ರಿ. ಅಷ್ಟು ಜನ ಅಂದ್ರೆ ಮನೆ ಸಾಲದಾಗೈತಿ. ಏನಿದು ಮದುವೆ ಅಲ್ಲ, ಬರೀ ಒಂದು ಇಳೆ ಶಾಸ್ತ್ರ, ಹೆಣ್ಣು ಕೊಟ್ಟೋಗೋ ಶಾಸ್ತ್ರ. ಇದಕ್ಕೇ ಇಷ್ಟು ಜನ ಕುಡಿದಾರ. ಇನ್ನು ಮದುವೆ ಅಂದರೆ ಯಾವ ಲೆಕ್ಕ ಆಕೈತಿ ಯೋಚನೆ ಮಾಡ್ರಿ ನೀವು. ಅದು ಖುಷಿ ಕೊಡೋವಂಥದ್ದು. ಅಪ್ಡೇಟ್ ಆಗಿಲ್ಲ. ಮೇನೆ ನಮ್ಮ ರೇಣುಕನ ಬಗ್ಗೆ ಹೇಳಿರಿ. ಅವರು ಒಬ್ಬೊಬ್ಬರು ತಮ್ಮದೇ ಆದ ರೀತಿ ಒಳಗೆ ಇರ್ತಾರೆ, ಅದನ್ನು ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅವ್ರು ಇಷ್ಟ ತಕ್ಕಂಗೆ ಅವ್ರು ಇರಬೇಕು ಜೀವನನ. ಹಾಗಾಗಿ ನಾವು ಹೇಳ್ಬೋದು ಹಿಂಗೆ ಇರೋ ಹಂಗಿರೋ ಅಂತೇಳಿ, ಅದು ಇಷ್ಟ ಆಗಲ್ಲ. ಯಾಕಂದ್ರೆ ಅವ್ರವ್ರ ಇಷ್ಟ, ಅವ್ರು ಸ್ವತಂತ್ರವಾಗಿ ಇರಬೇಕು. ಅವ್ರಿಗೇನು ಇಷ್ಟ ಅದು ಹಾಕ್ಕೋಬೇಕು, ಹೆಂಗಿರೋಕೆ ಇಷ್ಟ ಆಗುತ್ತೋ ಹಂಗಿರೋಕೆ ಬಿಡಬೇಕು. ಅದನ್ನು ಒಬ್ಬರು ಹಿಂಗೆ ಇದೀರಿ ನೀವು, ಹೆಂಗೆ ಇದೀರಿ ನೀವು ಅಂತ ಹೇಳಿ ಒಬ್ಬರಿಗೆ ಹರ್ಟ್ ಆಗೋದು ಮಾತಾಡೋಕ್ಕಿಂತ ಅವ್ರ ಇಷ್ಟ ತಕ್ಕಂಗೆ ಅವ್ರನ್ನ ಬಿಡೋದು ಭಾಳ ಖುಷಿ ವಿಚಾರ. ಹಾಗಾಗಿ ನಾವು ಅವ್ರವ್ರ ಇಷ್ಟ ತಕ್ಕಂಗೆ ಬಿಟ್ಟಿರ್ತೀವಿ. ಒಟ್ಟಿನಲ್ಲಿ ಒಗ್ಗಟ್ಟಾಗಿ ಚೆಂದಾಗಿ ಎಲ್ಲನೂ ಫಂಕ್ಷನ್ ಮಾಡ್ತೀವಿ, ಅದೊಂದು ಖುಷಿ. ಆಮೇಲೆ ಇನ್ನೊಂದು ಕಮೆಂಟು, ಬಾಗಿಲು ತೋರಣ ಈಗೆಲ್ಲರೂ ಸಿಗ್ತಾವೆ. ಎಷ್ಟೋ ಜನಗಳಿಗೆ ಇವೆಲ್ಲ ಎಷ್ಟೋ ರೊಕ್ಕ ಕೊಡ್ತೀವಿ ಅಂದರೆ ಸಿಗಲ್ಲ ಎಷ್ಟೋ ಕಡೆ ಇಷ್ಟಪಡೋರಿಗೆ. ಅವೆಲ್ಲ ಕೈಲಿ ನಮ್ಮ ಅಕ್ಕನೇ ಇದಿರೋಂಥ ಬಾಗಿಲು ಪರದೆ, ಅದು ಕೂತ್ಕೊಂಡು 4-5 ತಿಂಗ್ಳುಗಟ್ಟಲೆ ಕೂತ್ಕೊಂಡು ಬಾಗಿಲು ಪರದೆ ನೇಯ್ದಿದ್ದದು. ಅದು ಅವ್ರು ಶ್ರಮ ಹಾಕಿ ಅವ್ರ ಪ್ರೀತಿಯಿಂದ ಅವ್ರ ಮನೆಗೆ ಒಂದು ಅಲಂಕಾರಿಕ ವಸ್ತುಗಳನ್ನು ಮಾಡಿದಾಗ, ಈಗೇನೋ ಪ್ಲಾಸ್ಟಿಕ್ ಇನ್ನೊಂದು ಅದೋ ಇದೋ ಅಂತ ಬಂದವು ಅಂತೇಳಿ ಅದನ್ನ ತೆಗೆದು ಅದನ್ನ ಹಾಕೋಕೆ ಅವ್ರ ಇಷ್ಟ ಇದು ಇರ್ತೈತೆ ಅಂದಾಗ ಈಗ 108 ಬರ್ತಾವೆ ರೀ, ಚೇಂಜ್ ಮಾಡೋಕ್ಕಾಗಲ್ಲ.
ಅದರಲ್ಲೇ ಖುಷಿ ಪಡ್ತಾರೆ ಅವರು. ಹಾಗಾಗಿ ಅದನ್ನೇ ಹಾಕೋದು ನಾವು ಕೂಡ ಏನು ಇದು ಮಾಡೋದಿಲ್ಲ. ನಮಗೂ ಇದೇ ಇಷ್ಟ. ನಮ್ಮ ಸಿಟಿ ಜೀವನ ಹೋಲಿಸಿದ್ರೆ ನಂಗೆ ಈ ಜೀವನ ಭಾಳ ಇಷ್ಟ, ಈ ವಾತಾವರಣ ಭಾಳ ಇಷ್ಟ. ಹಾಗಾಗಿ ಹೆಂಗಿರೋದೋ ಹಂಗೆ ತೊಗೊಂಡು ನೋಡಿರಿ. ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ. ಆದ್ರೆ ಏನೋ ನೆಗೆಟಿವ್ ಆಗಿ ಒಬ್ರಿಗೆ ಹರ್ಟ್ ಆಗಂಗೆ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಅವ್ರವ್ರ ಆಚಾರ, ಅವ್ರವ್ರ ವಿಚಾರ, ಅವ್ರವ್ರ ಸಂಸ್ಕೃತಿ, ಅವ್ರದ್ದು ಹೆಂಗಿರುತ್ತೋ ಹಂಗೆ ನೋಡೋಕೆ ನೋಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೋಡ್ತಿರ್ಬೋದು ಬೀಗರೆಲ್ಲ ಬಂದಾದ್ಮೇಲೆ ರಸನ ಎಲ್ಲ ಮಾಡಿದ್ವಲ್ರಿ, ಅದನ್ನೆಲ್ಲ ಕೊಟ್ವಿ. ಅಂದ್ರಿ ಚಂದ ರೀ ಹಳ್ಳಿ ಒಳಗೆ ಕಾರ್ಯಕ್ರಮ ಎಲ್ಲ. ಈಗ ಇದ್ರೊಳಗೆ ಒಂದು 4 ಜನ ಹಿರಿಯರು ಯಜಮಾನ್ರಾದಂತಾರೆ ಒಳಗಡೆ ಕರ್ಕೊಂಡೋಗಿ ಆ ಪೂಜೆ ಮುಂದೆ ಕುಂದಿರಿಸಿ ಸಕ್ರೆ ಬಾ ಹಾಕೋತಾರಂತಾರೆ. ಎಲ್ಲ ಥರ ಎಕ್ಸ್ಚೇಂಜ್ ಮಾಡ್ತಾರೆ. ನೋಡೋಣ ಒಳಗೆ ಏನಾಕತ್ತೆ ಅಂತೇಳಿ. ಮನೆ ಬೇರೆ ಸಣ್ಣದೈತಿ, ಹೆಣ್ಮಗಲ್ಲ ಹೊರ ಕುಂದಿರ್ಸೈತಿ. ಇಲ್ಲಿ ಇವರ 5 ಮಂದಿ ಆಗ್ತಂಗೆ ಅದು ತುಂಬಿಡ್ತದೆ ಅದು ಮನೆ. ಅದಕ್ಕೆ ಈಗ ಒಳಗಡೆ ಜಾಸ್ತಿ ಜನ ಕುಂತಾರೆ, ಅವರೆಲ್ಲ ಹೊರಗೆ ಬರ್ತಾರೋ, ಒಳಗೆ ಕಾರ್ಯಕ್ರಮ ಚಾಲು ಮಾಡ್ತಾರೆ. ಇದು ಫಸ್ಟಿಗೆ 2 ಸೇರಿ ಒಂದು ದೊಡ್ಡ ಮನೆ ಇತ್ತು ರೀ, 2 ಮಾಡಿಬಿಟ್ರೆ ಆಮೇಲೆ ಸಣ್ಣದಾಗ್ಬಿಟ್ಟೈತಿ. ಬಂದು ನೋಡಿ ಇಷ್ಟು ಹಿರಿಯರು. ಹಾಂ ಹೆಗಲ ಮೇಲೆ ಇರ್ಲಿ ಬಿಡ್ರಿ, ಹಾಕಾಕ್ತಾರೆ ಟಪ್ಪಿಗೆ ಬರ್ರಿ ಹೆಂಗೆ ಒಂದು ತಿಂಗಳು ಲಗ್ನ ಆಗತಾನೆ ಬಿಚ್ಚಬಾರ್ದು. ಪಾರ್ಸಿ ಚಲೋ ಹಿಡುಗ ಗಟ್ಟಿ ಹಿಡುಗ್ಲಿಕ್ಕೆ ಹಂಗನ ಅದನ್ನು ಹಚ್ತಾರೆ. ನಿನ್ನ ಹೆಸರೇನಪ್ಪ? ಪ್ರಶಾಂತ್. ಅಪ್ಪರ ಹೆಸರು? ನಿಮ್ಮ ಅಡ್ರೆಸ್? ಎಷ್ಟು ಮಂದಿಯಪ್ಪ ಅಂತ? ಸ್ನೇಹಿತರೆ, ಈಗ ನೋಡ್ರಿ ಹುಡುಗನ ಕಡೆಯಿಂದ ಹುಡುಗಂದು ಹೆಸರು, ಜಾತಿ, ಕುಲ, ಗೋತ್ರ, ಎಷ್ಟು ಜನ ಅದಾರ, ಅಪ್ಪ ಅಮ್ಮ ಯಾರು, ಹೆಸರೇನು, ಇವರು ಎಷ್ಟು ಜನ ಅದಾರೆ, ಎಷ್ಟು ಆಸ್ತಿ ಐತಿ, ಏನು ಮಾಡ್ತಾನೆ, ಕೆಲಸ ಏನು ಮಾಡ್ತಾನೆ, ಪ್ರತಿಯೊಂದನ್ನು ಹುಡುಗನ ಕಡೆಯಿಂದನೇ ಎಲ್ಲ ಕೇಳ್ತಾರೆ ಸ್ವಾಮಿಗಳು. ಅಂದ್ರೆ ಹುಡುಗಿ ಕಡೆದವ್ರು ಇದ್ದಾರಲ್ರಿ, ಮತ್ತು ಒಟ್ಟು ಜನನೇ ಇದ್ದಾರೆ, 2 ಊರಿನ ಜನನೇ ಇದ್ದಾರೆ, ಹಿರಿಯರು ಎಲ್ಲರೂ ಅದಾರಲ್ರಿ. ಎಲ್ರಿಗೂ ಗೊತ್ತಾಗಲಿ ಅಂತೇಳಿ ಇದೆಲ್ಲ ಕೇಳ್ತಾರೆ. ಆಮೇಲೆ ಹುಡುಗಿ ಕಡೆದನ್ನು ಕೇಳಿಕೊಂಡು ಎಲ್ಲನೂ ಅದನ್ನು ಅವರು ಓದಿ ಹೇಳ್ತಾರೆ. ಈ ರೀತಿಯಾಗಿ ಶಾಸ್ತ್ರ ಮಾಡ್ತಾರೆ. ಮಾಡಿ ಒಪ್ಪಿಗೆ ಮೇರೆಗೆ ಇಂಥ ಹೆಣ್ಣನ್ನು ನಾವು ತೊಗೊಂಡೀವಿ ಅಂತ ಹೇಳಿ ಎಲ್ರಿಗೂ ತಿಳಿಸ್ತಾರೆ. ಈ ರೀತಿ ಇಳೆ ಕಾರ್ಯನ ಮಾಡೋದು ನಮ್ಮ ಕಡೆ. ಈಗ ನೀವು ಕೇಳೋದ ನಾ ಕೇಳಿಬಿಟ್ಟೇನ್ರಿ. ನೀವ ಕೇಳ್ಬೇಕು. ಈಗ ನೀವು ಕೇಳೋದೈತಲ್ಲ, ನಾ ಕೇಳಿಬಿಟ್ಟೇನ್ರಿ. ಈಗ ಅದಕ್ಕೆ ಈಗ ಹೇಳಿದ್ರಿ ಅವ್ರೆಲ್ಲ. ಈಗ 3.5 ಎಕರೆ ಹೊಲ ಐತಿ ಅಂತ ಇಲ್ಲೇ ಐತಿ ಅಂತ. ಈ ಕನ್ಯಾನಾಥ ಮನಸ್ಸಿಗೆ ಬಂದೈತಿ. ಈಗ ನಿಮ್ಮ ಮಂತ್ಯಾನ ಮನಸ್ಸು ಐತಿ. ನಾವು ಪೂಜೆ ಮಾಡಿ ವಿಡಿಯೋ ಚಾಲು ಮಾಡಿಬಿಡೋಣ. ಗಣಾಧಿಸೇವಿತಂ ಕಪಿತ್ವಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಂಕಜಂ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರುದೈವ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಶಾಂತಂ ಪದ್ಮಾಸನಂ ಶಶಿಧರ ಮಕಟ ಪಂಚಕೃತ ನೇತ್ರಂ ಸೋದಂ ಮುದ್ರಂ ಚ ಖಡ್ಗಂ ಪಂತಂ ನಾಗಂ ಪಾಶಂ ಚ ಘಂಟಾಂ ಸಾಕುಶ್ಯವ ಭಾಗ್ಯೆ ನಾನಾಲಂಕಾರಂ ಪಾರ್ವತೀಶಂ ನಮಾಮಿ. ತ್ರೈಲೋಕ್ಯ ಸಂಪದಾ ಲೈಕ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯದ್ಭಾಸ ಭಗವತೆ ವಿಶ್ವೇಶ್ವಲಿಂಗ ಸಂಭೂತಂ ವಿಶ್ವವಿದ್ಯಬೋಧಕಂ ವಿಶ್ವವಂದ್ಯ ಜಗತ್ಪಂಚೆ ವಿಶ್ವರಾಜ ಜಗದ್ಗುರು. ಓಂ ಶಿವ ಶಿವ ಶಂಭೋ ರಾಜ್ಞಾಯ ಪ್ರವರ್ತಮಾನ್ಯ ಸಾಜಪರದೆ ಶ್ವೇತವರ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಕವಿನ ಮೋಪ್ರಸ್ಯ ವಸ್ತಜ್ಯಸ್ತರಾಜ್ಯಂ ಬ್ರಹ್ಮಣಾಭಿಷೇದ ಸಾಧನಂ. ಓಂ ಭುವ ಗಣಪತಿ ವಾಹವಯಾಮಿ. ಓಂ
ಬಲ ವಿಘ್ನ ಬಲ ಪ್ರಥಮ ನಮನಾಯ ನಮಃ ಅಘೋರೇಭ್ಯೋ ಅಘೋರೇಭ್ಯ ಘೋರ ಘೋರ ತರೇಭ್ಯಃ ಸರ್ವೇಭ್ಯೋ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರ ರೂಪೇಭ್ಯ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮೋರಾಯಗೆ ಮಂಗಲವೆನ್ನಿರೆ ಜಂಗಮರಾಯಗೆ ತುಂಗಮಾಯಿ ಶಿವಾಯಗೆ ಬೆಳೆ ಹುಡುಗಿ ಧರಿಸಿದ ಪರಶಿವನಿಗೆ ಮಂಗಲವೆನ್ನಿರೆ ಜಂಗಮರಾಯಗೆ ದುಂಡ ಮಲ್ಲಿಗೆ ಹೂವ ಕೆಂಡ ಸಂಪಿಗೆ ಹೂವ ದುಂಡ ಮಲ್ಲಿಗೆ ಹೂವ ಕೆಂಡ ಸಂಪಿಗೆ ಹೂವ ಜಂಗಮರಾಯಗೆ ಒಡ್ಡಟ್ಟಿಯಲ್ಲಿ ಜನಿಸಿ ಮಣಿಪುರದಲ್ಲಿ ನೆಲೆಸಿ ಒಡ್ಡಟ್ಟಿಯಲ್ಲಿ ಜನಿಸಿ ಮಣಿಪುರದಲ್ಲಿ ನೆಲೆಸಿ ಮಣಿಪುರದಲ್ಲಿ ನೆಲೆಸಿದ ಯೋಗಿ ಮೃತ್ಯುಂಜಯಿಯಾಗೆ ಮಣಿಪುರದಲ್ಲಿ ನೆಲೆಸಿದ ಯೋಗಿ ಮಂಗಲವೆನ್ನಿರೆ ಆಮೇಲೆ ಐತಲ್ಲ ಇದು ಮಾಡ್ತಾನಂತ ಇವು ಎಲ್ಲ ಮಾತುಕತೆ ಮುಗಿದ್ಮ್ಯಾಗ ಮಾಡ್ತೀನಿ ನೋಡ್ರಿ ಈಗ ಈ ಒಳಗಾಗಿ ಈಗೇನು ಮಾತುಕತೆ ಮಾತಾಡ್ಕೊಂಡು ಮೊದಲಾಗಿ ನೀವು ಅವ್ರು ಕೂಡ್ಕೊಂಡು ಈಗ ಏರ ಮಾತಾಡಿದ್ರಪ್ಪ ಅಂದ್ರೆ ಈಗ ಅವ್ರಾಲಿ ನೀವು ರಾಲಿ ಮಾತಾಡಿದ್ನಪ್ಪ ಅಂದ್ರೆ ಅಂದ್ ದೈವದಾಗ ಹೇಳ್ಬಿಟ್ರಿ ಇಲ್ಲಪ್ಪ ಅವರು ನೀವು ಕೂಡ್ಕೊಂಡು ಇದ್ದೀರಿ ಈಗ ಏನು ಮಾತಾಡ್ಬೇಕಂದ್ರೆ ಇದನ್ನ ಒಟ್ಟು ಮಾತಾಡ್ರಿ ಈಗ ಕೊಡೋದು ತಗೊಳ್ಳೋದು ಏನಿತ್ತಪ್ಪ ಅಂದ್ರೆ ಮಾತಾಡ್ಕೇಳಿ ಈಗ ಇಲ್ಲಪ್ಪ ನಾವು ಮಾತಾಡಿರಿ ಅಂತಂತಂದ್ರೆ ಅದನ್ನ ಇದು ಮಾಡ್ಬೇಕು ಸೋಮವಾರ ದಿವಸ ಶ್ರೀಯುತ ಈರಪ್ಪ ತಾಲೂಕು ಹೂವಿನಡಗಲಿ ಜಿಲ್ಲಾ ವಿಜಯನಗರ ಇವರ ಸುಪುತ್ರಿಯಾದ ಚಿರಂಜೀವಿ ಕುಂಕುಮ ಸೌಭಾಗ್ಯ ಕಾಂತಿಮಣಿಯಾದ ಪೂಜಾ ಎಂಬ ಕನ್ಯಾಮಣಿಯನ್ನು ಇವತ್ತಿನ ದಿವಸ ಮುದೇನೂರು ಗ್ರಾಮದ ದೈವದ ಸಾಕ್ಷಿಯಾಗಿ ಹಾಗೂ ಹಿರೇವಡ್ಡಟ್ಟಿ ಲಕ್ಕುಂಡಿ ಗ್ರಾಮದ ದೈವದ ಸಾಕ್ಷಿಯಾಗಿ ನಮ್ಮ ಆತ್ಮ ಸಂತೋಷದಿಂದ ಕನ್ಯೆಯನ್ನು ಕೊಟ್ಟಿರುತ್ತೇವೆ ಇದಕ್ಕೆ ದೈವವೇ ಸಾಕ್ಷಿ ಅಕ್ಕಿ ಪಟ್ಟ ಎಲೆ ಸಕ್ರೆ ಬರೀ ಮಾಡ್ಬಾವ ಮತ್ ಪಕ್ಕ ಮೇಲೆ ಅಕ್ಕಿ ನೋಡ್ರವ ಆತ ಹೇಳಕ್ಕಾಗಲ್ಲ ಮಣ್ಣ ಶ್ರೀಮಂಟ್ರಪ್ಪ ನೋಟ್ ಹಾಕ್ಬೇಕಣ್ಣ ಅದನ್ನು ಬಾಯ್ ಭಾಳ ತೆಗೆದ ಅದಕ್ಕೆ ನೋಟ್ ಹಾಕ ಇಲ್ಲೊಂದು ಕೊಡಿ ಈ ಕಡೆ ಸಾಕು ಬಿಡ ನೀನ ಅಜ್ಜನ ಕೇಳಿ ಹೋಗಲ್ಲಿ ಓಡಾಡ ಒಟ್ಟ ಯಾಚ ಮದುಮಗನ ಕಳಿಸ್ ನೀನ ಇಲ್ಲೇ ಕುಂದಿಸಿಬಿಟ್ಟಿಯಲ್ಲ ಆಗ ಹೆಣ್ಮಕ್ಳು ಈ ಕಡೆ ಬಾ ಮಂದಿ ನೋಡಿ ಬೇಡ ಮರ್ಯ ನೀವು ಗಣ್ಯ
ತೊಗೊಂಬರ್ರಿ. ಎಲ್ಲರಿಗೂ ಕೊಡ್ರಿ. ನೀವ್ ಆರತಿ ಮಾಡ್ಬರ್ರಿ ಅವ್ರಿಗೆ ಎಲ್ಲರಿಗೆ. ಸಕ್ರಿ ತಿನ್ನ ಅಡಿಕೆಲಿ ಪಕ್ಕದ ಇಟ್ಕೋಣ. ಅಡಿಕೆಲಿ ಬಗಲ್ ಇಟ್ಕೊಮ್ಮ. ಸಕ್ರೆ ತಗೊಂಡ್ರಿಲ್ಲ ಕೊಟ್ಟಿವಿಲ್ಲ ಮತ್ತೆ ಯಾರು ಕೊಟ್ರಿ ನೀವು ಗಂಡ್ಮಕ್ ಕೊಟ್ರಿ ಇಟ್ಟದನ ಹೋಗೋರಿಗೆ ನಾವು ಕೊಟ್ಟಿವಿ ಹೆಣ್ಮಕ್ಳ ಅಲ್ಲ ಹೋಗೋರಿಗೆ ನಾವು ಅಡ್ವಾನ್ಸ್ ತಗೊಂಡ ನಾವು ಕೊಟ್ಟಿವಿ ಗಣ್ಯ ಎಲ್ಲ ಕಡೆ ಊಟ ಚಲೋ ಆಯ್ತು. ಓಣೆ ಹಿರಿಯರೆಲ್ಲ ಸೇರಿ ಊಟ ಮಾಡಾಕತ್ತಾರೆ ಬಂದವ್ರಿಗೆ ಹೋದವ್ರಿಗೆ. ತಗೊಂಬಂದಲ್ಲ ಮಂದಿ ಹಿಂಗೆ ಬಿಡುತ್ತೆ ನೋಡಿ. ನಮ್ಮ ಮನೆ ಈಗ ಹೊರಗೆ ಬಂದಾನು. ಏ ಬಂಗಾರಿ ಬನ್ನಿ ಬನ್ನಿ. ಊಟ ಕಸಾಗತ್ತೀವಿ ರೀ. ಸೆಲ್ಫ್ ಸರ್ವಿಸ್. ಹಾಗೆ ಸ್ನೇಹಿತರೆ ಎಲ್ಲ ಕಾರ್ಯ ಎಲ್ಲ ಮುಗೀತು. ಈ ಕಡೆಗೆ ನಮ್ಮ ಮನ್ವಿತಿಗೆ ಭಾಳ ಆರಾಮಿಲ್ದಂಗೆ ಆಗಿ ಫುಲ್ ಜ್ವರ ಹೊಟ್ಟೆ ನೋವು ಅಂಥೇಳಿ ಈ ಕಡೆ ನಮ್ಮ ದೊಡ್ಡಕ್ಕನ ಮನೆ ಮಗ್ಸಿದ್ದೆ. ಅವ್ನು ಬರಲಿಲ್ಲ, ಇದನ್ನೆಲ್ಲ ನೋಡಿಲ್ಲ, ಮಲ್ಕೊಂಡಿದ್ದ. ಹಾಗೆ ಇದೆಲ್ಲ ಮುಗಿದ್ಬಿಟ್ಲೆ ಈಗ ಊಟ ಎಲ್ಲ ಚಾಲುವಾಗೈತೆ ನೋಡ್ತಿರ್ಬೋದು. ಊಟಕ್ಕೆ ನಾನು ಮೊನ್ನೆ ಶಾರ್ಟ್ ಒಳಗೆ ರೊಟ್ಟಿ ಒಂದು ತೋರಿಸಿಲ್ಲ. ನಮ್ಮ ಕಡೆ ಎಲ್ಲ ಫಂಕ್ಷನ್ಗೆ ಕಟಕ್ ರೊಟ್ಟಿ ಮೊದಲು ಅಂದ್ರೆ ಮೊದಲನೇ ಸ್ಥಾನ ಇರ್ತೈತಿ. ಅವತ್ತು ಅದೆಲ್ಲ ಒಳಗಿದ್ದ ತೋರಿಸಿರಲಿಲ್ಲ. ಪಾಪಡ್, ಸಾರು, ಆಮೇಲೆ ಅನ್ನ, ರೊಟ್ಟಿ, ಚಪಾತಿ ಅಂತ ನಾವೆಲ್ಲರೂ ಕೂತು ಮಾಡಿದ್ವಿ. ರೊಟ್ಟಿನ ಮಾಡಿಸಿರ್ತಾರೆ ಇಲ್ಲಿ ಮನೆಗೆ ಹಾಕಿ. ರೊಟ್ಟಿ, ಬೂಂದೆ, ಶಾವಿಗೆ ಪಾಯಸ, ದಾಲ್, ಬದ್ನೆಕಾಯಿ ಪಲ್ಯ, ಕಾಳು ಪಲ್ಯ ಇಷ್ಟು ಅಡುಗೆನ ಮಾಡಿಸಿದ್ವಿ. ಒಂದು ರೀತಿ ಮದುವೆ ಊಟನ ಆಗಿತ್ತು. ಒಬ್ಬರು ಕೇಳಿದ್ರಿ ಆ್ಯಕ್ಚುಲಿ ನೀವು ಹೋಳಿಗೆ ಊಟ ಅಂದ್ರೆ ಹೋಳಿಗೆ ಹಾಕಿಸ್ಬೇಕಿತ್ತಲ್ರಿ ಅಂತ ಕಮೆಂಟ್ ಒಳಗೆ. ನಿಜ ರೀ, ಆ್ಯಕ್ಚುಲಿ ಈ ಕಾರ್ಯಕ್ರಮದಾಗ ಹೋಳಿಗೆನ ಹಾಕ್ಸೋದು. ಆದ್ರೆ ಇಲ್ಲಿ ಇವಾಗ ಒಂದಷ್ಟು ಜನ ಅದನ್ನ ಬಿಡಾಕತ್ಯಾರ. ಶಾವಿಗೆ ಪಾಯಸ ಬುಂದಿ ಹಾಕಿ ಬಿಡ್ತಾರೆ. ಆಮೇಲೆ ಇಲ್ಲ ರೊಟ್ಟಿ ಚಪಾತಿ ಸ್ಕಿಪ್ ಮಾಡಿ ಹೋಳಿಗೆ ಊಟ ಕೊಟ್ಟಿರ್ತಾರೆ. ಆದರೆ ಇವ್ರು ಏನು ಮಾಡಿದ್ರು, ಈ ರೊಟ್ಟಿ ಚಪಾತಿನ ಕೊಡೋಣ ಅಂಥೇಳಿ ಹೋಳಿಗೆ ಊಟ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿಸಿ ಶಾವಿಗೆ ಪಾಯಸ ಬೂಂದಿ ಜೊತೆಗೆ ರೊಟ್ಟಿ ಪಲ್ಯ, ಚಪಾತಿ, ದಾಲ್, ಬದ್ನೆಕಾಯಿ ಪಲ್ಯ, ಕಾಳು ಪಲ್ಯ ಇದೆಲ್ಲ ಮಾಡಿಸಿದ್ರು. ಅನ್ನ ಸಾರು ಚಲೋ ಆಗಿತ್ತು ರೀ. ಅಡುಗೆ ಅಂತೂ ಎಲ್ಲರೂ ಸೇರಿ ಮಾಡಿರೋ ಅಡುಗೆ ಭಾರಿ ಮಸ್ತಾಗಿತ್ತು. ಕೇಟ್ರಿಂಗ್ ಒಳಗೆ ಹೇಳಿ ಮಾಡಿಸ್ತೇವಲ್ಲ, ಅದ್ರಂಗಿಂತ ಇದು ಕಡಿಮೆ ಇರಲ್ಲ. ರುಚಿ ಚಲೋನೇ ಇರ್ತೈತಿ, ಮಸ್ತ್ ಇರ್ತೈತಿ. ಈ ರೀತಿಯಾಗಿ ಇತ್ತು ನೋಡ್ರಿ ನಮ್ಮ ತಮ್ಮನ ಇಡೀ ಕಾರ್ಯಕ್ರಮ, ಹೆಣ್ಣು ಕೊಟ್ಟೋಗೋ ಕಾರ್ಯಕ್ರಮ. ನಿಮಗೆಲ್ಲ ಇಷ್ಟ ಆಗಿರ್ತೈತಿ ಅನ್ಕೋತೀನಿ. ನನಗೂ ಆರಾಮಿಲ್ಲ, ನನ್ನ ಧ್ವನಿ ಕೇಳಿದ್ರೆ ಗೊತ್ತಾಗ್ತೈತಿ ನಿಮ್ಗೆ. ಸಿಕ್ಕಾಪಟ್ಟೆ ಫುಲ್ ನೆಗಡಿ ಆಗಿಬಿಟ್ಟೈತಿ, ನೀರೆಲ್ಲ ಚೇಂಜ್ ಆಗಿ. ಸೊ ವಾಯ್ಸ್ ಯಾವ ರೀತಿ ಬಂದೈತೆ ಗೊತ್ತಿಲ್ಲ, ಸಾರಿ. ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಇಲ್ಲರಿ ಮಾರ ಕೊಡ್ದಾಗೆ ನೀವು ಮತ್ತೆ ನೀವೇನು ಕ್ಯಾಮ್ರಾದಾಗ ಹೇಳಿಲ್ಲ ಏನಿಲ್ಲ, ನಾವು ಕ್ಯಾಮ್ರಾದಾಗ ಹಾಕ್ತೀವಿ ನೋಡ್ರಿ. ಇರೋ ಒಂದು ಸ್ವಲ್ಪ ನಗರಿ. ಹಾಂ
ಆ ದೊಡ್ಡ